ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. SIR ಅಪ್ಲಿಕೇಶನ್ಸ್ ಗಳನ್ನ ನಾವ್ ಇಷ್ಟು ದಿನ ಆಯ್ತು, BLOಗಳು ಬಂದ್ರು, ಎನ್ಯುಮರೇಷನ್ ಫಾರಂ ನ ವಾಪಸ್ಸು ಕೊಟ್ವಿ. ಆದ್ರೆ ಇವಾಗ ಕ್ಯಾನ್ಸಲೇಷನ್ ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಲೈವ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಚಾನಲ್ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಎನ್ಯುಮರೇಷನ್ ಫಾರಂ ನ ಕೊಡ್ಲಿಕ್ಕೆ ಇವತ್ತು ಕೊನೆಯ ದಿನಾಂಕ ಆಗಿದೆ. ಇವತ್ತೇನಾದ್ರೂ ನೀವು ಕೊಟ್ಟಿಲ್ಲ ಅಂತ ಅಂದ್ರೆ ನಿಮಗೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ನಾನು ಲಾಸ್ಟ್ ವೀಕ್ ಅಲ್ಲಿ ಹೇಳಿದೆ. ಬಟ್ ಇದನ್ನ ಡೇಟ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. 17ನೇ ತಾರೀಕುವರೆಗೂ ನಿಮ್ಗೆ ಟೈಮ್ ಇದೆ ಈ ಒಂದು ಅಪ್ಲಿಕೇಶನ್ಸ್ ನ ವಾಪಸ್ ಕೊಡ್ಲಿಕ್ಕೆ ಅಂತಾನು ನಾನು ನಿಮಗೆ ಅಪ್ಡೇಟ್ ಮಾಡಿದ್ದೀನಿ. ಸೊ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಕೆಲವೊಂದಷ್ಟು ವಿಚಾರದ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಕ್ಲಾರಿಟಿನ ಕೊಡ್ತೀನಿ. ಮೊದಲನೇ ಪಾಯಿಂಟ್, ನೀವು ಏನೇ ಒಂದು ಚೆಕ್ ಮಾಡಬೇಕು ಅಂತ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ಚೆಕ್ ಮಾಡಬೇಕು. ಎರಡನೇ ವಿಚಾರ, ಯಾವ್ದು ಆಪ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಹೋಗಿ ನಿಮ್ಮ ಒಂದು ICP ನಂಬರ್ ಗಳನ್ನ ಹಾಕಿ, ಫೋನ್ ನಂಬರ್ ನ ಹಾಕಿ OTP ಬಂದು ಅದರಲ್ಲಿ ಹೋಗಿ ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಥರ್ಡ್ ಪಾರ್ಟಿ ಆಪ್ಸ್ ಗಳನ್ನ ತುಂಬಾನೇ ಇದೆ. ಗೂಗಲ್ ಸ್ಟೋರ್ ಅಲ್ಲಿ ಆಗಿರ್ಬೋದು, ಆಪಲ್ ಸ್ಟೋರ್ ಅಲ್ಲಿ ಆಗಿರ್ಬೋದು. ಇದು ಯಾವ್ದು ಗವರ್ಮೆಂಟ್ ಆರ್ಗನೈಸ್ಡ್ ಅಥವಾ ಗವರ್ಮೆಂಟ್ ವೆರಿಫೈಡ್ ಅಪ್ಲಿಕೇಶನ್ಸ್ ಗಳು ಅಲ್ಲ. ಸೊ ನೀವು ಯಾವ್ಯಾವ್ದೋ ವಿಡಿಯೋಸ್ ಗಳನ್ನ ನೋಡ್ಕೊಂಡು ಆಪ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಫಸ್ಟ್ ಬಿಟ್ಬಿಡಿ. ಯಾಕಂದ್ರೆ ಯಾವ ಅಪ್ಲಿಕೇಶನ್ಸ್ ಗಳಲ್ಲೂ ನಿಮಗೆ ಈ ಒಂದು ಸ್ಟೇಟಸ್ ನ ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದಯವಿಟ್ಟು ಇದ್ರ ಬಗ್ಗೆ ಕೇರ್ಫುಲ್ ಆಗಿರಿ. ಯಾಕಂದ್ರೆ ನಿಮ್ಮ ಒಂದು ಡೀಟೇಲ್ಸ್ ಹ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ, ಅಥವಾ ನಿಮ್ಮ ಫೋನ್ ಅಲ್ಲಿ ಇರುವಂತ ಡೇಟಾ ಹ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ. ದಯವಿಟ್ಟು ಯಾವ್ದೇ ರೀತಿ ಆಪ್ಸ್ ಗಳನ್ನ ಡೌನ್ಲೋಡ್ ಮಾಡಬೇಡಿ. ಮೂರನೇ ವಿಚಾರ, 1970 ಅನ್ಸುತ್ತೆ, ಈ ಒಂದು ಟೋಲ್ ಫ್ರೀ ನಂಬರ್ಗೆ ನಿಮ್ಮ ICPIP ನಂಬರ್ ನ ಹಾಕ್ಬಿಟ್ಟು SMS ಕಳಿಸಿ. ಅಲ್ಲಿ ನಿಮ್ಮ ಅಪ್ಲಿಕೇಶನ್ಸ್ ಗಳು ವೆರಿಫೈ ಆಗಿದೆಯೋ ಇಲ್ವೋ ಅಂತ ಹೇಳಿ ನಿಮ್ಗೆ ಇಮಿಡಿಯೇಟ್ ಆಗಿ SMS ಬರುತ್ತೆ. ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್. ಇವಾಗ ಏನ್ BLOಗಳು ಕೊಟ್ಟಿದೀವಿ ಅದು ಅವ್ರು ಸಬ್ಮಿಟ್ ಮಾಡಿದಾರ, ಸಕ್ಸಸ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಂತಂದ್ರೆ ಈ ಟೋಲ್ ಫ್ರೀ ನಂಬರ್ಗೆ ನಮ್ಮ ನಂಬರ್ ನ ಹಾಕ್ಬಿಟ್ಟು ಕಳಿಸೋದು ಇಲ್ಲ. ಇದನ್ನೂ ಸಮೇತ ನೀವು ಮಾಡಕ್ ಹೋಗ್ಬೇಡಿ. ಯಾಕೆ ಅಂತ ಅಂದ್ರೆ ಆ ನಂಬರ್ಗೆ ನೀವು ಮೆಸೇಜ್ ಹಾಕ್ತೀರಾ, ಕರೆಕ್ಟ್. ಅಲ್ಲಿ ಏನ್ ಬರುತ್ತೆ ಗೊತ್ತಾ ನಿಮಗೆ ಉತ್ತರ? ನಿಮ್ಮ ಒಂದು ಪೋಲಿಂಗ್ ಸ್ಟೇಷನ್ ಡೀಟೇಲ್ಸ್ ಬರುತ್ತೆ ಅಷ್ಟೇನೆ. ನೀವು ಎಲ್ಲಿ ವೋಟ್ ಹಾಕ್ತೀರಾ ಅಲ್ಲ, ಒಂದು 5 ವರ್ಷದಿಂದ ಎಲ್ಲಿ ವೋಟ್ ಹಾಕಿದ್ರಿ ಅದ್ರದ್ದು ಪೋಲಿಂಗ್ ಡೀಟೇಲ್ಸ್ ಬರುತ್ತೆ ಹೊರತು ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ ಆಗಿ ಸಬ್ಮಿಟ್ ಆಗಿದೆಯಾ ಅಂತ ನಿಮ್ಗೆ ಡೀಟೇಲ್ಸ್ ಫೆಚ್ ಆಗೋದೇ ಇಲ್ಲ. ಸೊ ಈ 3 ವಿಚಾರನ ಗಮನದಲ್ಲಿ ಇಟ್ಕೊಳ್ಳಿ. ಒಂದು, ಯಾವ್ದೇ ರೀತಿಯಾಗಿರುವಂತ ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೋಬೇಡಿ. ಎರಡನೇದು, ಈ ಟೋಲ್ ಫ್ರೀ ನಂಬರ್ ಗಳಿಗೆ ನಿಮ್ಮ ICP ನಂಬರ್ ನ ಹಾಕ್ಬಿಟ್ಟು ಮೆಸೇಜ್ ಕಳ್ಸೋದನ್ನ ನಿಲ್ಸಿ. ಏನೇ ಚೆಕ್ ಮಾಡಬೇಕು ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿ. ಯಾಕಂದ್ರೆ ತುಂಬಾ ಜನ ಮಿಸ್ಲೀಡ್ ಮಾಡ್ತಾ ಇದಾರೆ. ಇದರಿಂದ ತುಂಬಾ ಜನಕ್ಕೆ ಈ ಕಡೆ OTPನೂ ಹೋಗ್ತಾ ಇದೆ, ಫೋನ್ ನಂಬರ್ ಡೀಟೇಲ್ಸ್ ಹೋಗ್ತಾ ಇದೆ, ಡೇಟಾ ಶೇರ್ ಆಗ್ತಾ ಇದೆ. ಹೀಗಾಗಿ ಸಮಸ್ಯೆಗಳು ಉಂಟಾಗುತ್ತೆ. ದಯವಿಟ್ಟು ಈ ಕೆಲಸನ ಮಾಡಕ್ ಹೋಗ್ಬೇಡಿ. ಹಾಗಾದ್ರೆ ಇವಾಗ ಕ್ಯಾನ್ಸಲ್ ಆಗಿರುವಂತ ಪಟ್ಟಿನ ನಾವ್ ಎಲ್ಲಿ ಚೆಕ್ ಮಾಡಬಹುದು, ಇದು ಹೆಂಗೆ ಅಂತ ಕೇಳ್ಬಹುದು. ಹೌದು, ಇದ್ರ ಬಗ್ಗೆನೆ ಇವಾಗ ಎಲೆಕ್ಷನ್ ಕಮಿಷನರ್ ಇಂದಾನೆ ಇದ್ರ ಬಗ್ಗೆ ಪ್ರೆಸ್ ಮೀಟ್ ಕೂಡ ನಡೆದಿದೆ. ನಾವು ಇಷ್ಟು ದಿನ ಆಯ್ತು, ಇವಾಗ ಕ್ಯಾನ್ಸಲೇಷನ್ ಪಟ್ಟಿಗಳನ್ನ ನಾವು ರಿಲೀಸ್ ಮಾಡಿದೀವಿ. ಬರೋಬ್ಬರಿ 1,15,00,000 ಜನರ ವೋಟರ್ ಐಡಿ ಕ್ಯಾನ್ಸಲೇಷನ್ ಮಾಡಿದೀವಿ. ಅದ್ರಲ್ಲೂ 40% ಬೆಂಗಳೂರಲ್ಲಿ ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿ ವರದಿನ ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ 40% ಜೊತೆಗೆ 1 ಕೋಟಿ ಜನರ ಒಂದು ವೋಟರ್ ಐಡಿ ಕ್ಯಾನ್ಸಲ್ ಆಗಿದೆ ಅಂತ ಅಂದ್ರೆ ಎಷ್ಟು ಜನ ವೋಟಿಂಗ್ ರೈಟ್ಸ್ ನ ಕಳ್ಕೊತಾ ಇದ್ದಾರೆ? ಯಾವ ಒಂದು ಬೇಸಿಸ್ ಮೇಲೆ ಇಷ್ಟೊಂದು ವೋಟರ್ ಐಡಿನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಕೇಳಬಹುದು ನೀವು. ಒಂದು, ಡೆತ್ ಆಗಿರುವಂತದ್ದು, ಒಂದು ಅಡ್ರೆಸ್ ಚೇಂಜ್ ಆಗಿರುವಂತದ್ದು, ಪರ್ಮನೆಂಟ್ ಆಗಿ ಅಡ್ರೆಸ್ ಚೇಂಜ್ ಆಗಿರ್ತಾರೆ, ಕೆಲವರು ಅಡ್ರೆಸ್ ಅಲ್ಲೇ ಇರೋದಿಲ್ಲ. ಈ ರೀತಿ ಕೆಲವೊಂದಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಕ್ಯಾನ್ಸಲೇಷನ್ ಪಟ್ಟಿನ ಮಾಡಿರುವಂತದ್ದು. ಸೊ ಹಾಗಾದ್ರೆ ಕ್ಯಾನ್ಸಲೇಷನ್ ಪಟ್ಟಿನ ಯಾವ ರೀತಿ ನೋಡೋದು, ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಯಾವ ರೀತಿ ಚೆಕ್ ಮಾಡೋದು, ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೀದಾ ನಾವು ಗವರ್ಮೆಂಟ್ ವೆಬ್ಸೈಟ್ ಗೆ ಹೋಗಿ ನೋಡೋಣ ಬನ್ನಿ. ಗೂಗಲ್ಗೆ ಹೋಗ್ಬಿಟ್ಟು CEO ಕರ್ನಾಟಕ ಅಂತ ಹೇಳಿ ಸರ್ಚ್ ಮಾಡಿ. ಇದಾದ್ಮೇಲೆ ಫಸ್ಟ್ ಅಲ್ಲೇ ವೆಬ್ಸೈಟ್ ಕಾಣಿಸುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ASDDO ಲಿಸ್ಟ್ ಅಂತ ಇಲ್ಲಿ ಸ್ಕ್ರಾಲ್ ಆಗ್ತಾ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರತಿಯೊಂದು ಜಿಲ್ಲೆದು ನಿಮಗೆ ವಿವರಗಳು ಕಾಣಿಸ್ತಾ ಹೋಗುತ್ತೆ. ಪ್ರತಿಯೊಂದು ಜಿಲ್ಲೆ ಇದೆ: ಬೆಳಗಾಂ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ಯಾದಗಿರಿ, ಬೀದರ್, ರಾಯಚೂರು, ಕೊಪ್ಪಳ, ಗದಗ, ಧಾರವಾಡ, ಉತ್ತರ ಕನ್ನಡ, ಹಾವೇರಿ, ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, BBMP ನಾರ್ತ್, BBMP ಸೆಂಟ್ರಲ್, BBMP ಸೌತ್, ರಾಮನಗರ, ಮಂಡ್ಯ, ಹಾಸನ್, ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಾಮರಾಜನಗರ. ಪ್ರತಿ ಒಂದು ಜಿಲ್ಲೆನೂ ಇಲ್ಲಿ ನಿಮಗೆ ಲಿಸ್ಟ್ ತೋರಿಸುತ್ತೆ. ಇಲ್ಲಿ ನೀವು ಯಾವ ಒಂದು ಜಿಲ್ಲೆಯಲ್ಲಿ ಇದ್ದೀರಾ ಅಲ್ಲಿಗೆ ನೀವು ಕ್ಲಿಕ್ನ ಮಾಡ್ಕೊತೀರಾ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು BBMP ಸೆಂಟ್ರಲ್ ಅಂದರೆ ಬೆಂಗಳೂರು ನೋಡ್ತೀನಿ. ನಾನು BBMP ಸೆಂಟ್ರಲ್ ಅಂತ ಹೇಳಿ ಕ್ಲಿಕ್ ಅಂತ ಹೇಳಿದ ತಕ್ಷಣ ಇಲ್ಲಿ ನಿಮಗೆ ಒಂದಷ್ಟು ಮೇಲ್ ಐಡಿಯಿಂದ ನೀವು ಅದನ್ನು ಲಾಗಿನ್ ಮಾಡಬೇಕಾಗುತ್ತೆ. ಲಾಗಿನ್ ಅಂದರೆ ಏನಿಲ್ಲ, ಓಪನ್ ಮಾಡೋಕ್ಕೆ ಅಷ್ಟೇ ಕ್ಲಿಕ್ ಮಾಡಿದ್ರೆ ಆಯಿತು. ಕೆಲವರಿಗೆ OTP ಕೇಳುತ್ತೆ, ಕೆಲವರಿಗೆ ಕೇಳೋದಿಲ್ಲ, ಡೈರೆಕ್ಟಾಗಿ ಆಗುತ್ತೆ.
ಸೊ ಇದಾದ್ಮೇಲೆ ಇವಾಗ ನಿಮಗೆ ಇಲ್ಲಿ ಏನ್ ತೋರಿಸುತ್ತೆ, ಈ ಸೆಂಟ್ರಲ್ ಅಲ್ಲಿ ನಿಮಗೆ ಯಾವ ಯಾವ ವಾರ್ಡ್ಗಳು ಇತ್ತು ಅಂದ್ರೆ ನಮ್ದು ವೋಟಿಂಗ್ ಸ್ಟೇಷನ್ಗಳು ಏನೇನಿತ್ತು ನೋಡಿ. ರಾಜರಾಜೇಶ್ವರಿ ನಗರ, ಶಿವಾಜಿನಗರ, ಶಾಂತಿನಗರ, ಗಾಂಧಿನಗರ, ರಾಜಾಜಿನಗರ, ಚಾಮರಾಜಪೇಟೆ, ಚಿಕ್ಕಪೇಟೆ ಇದಿಷ್ಟು ತೋರಿಸ್ತಾ ಇದೆ. ಸೊ ಇಲ್ಲಿ ನಮ್ದು ಯಾವ್ದು ಬರುತ್ತೆ, ಇವಾಗ ನಾವು ಹಾಕಿರ್ತೀವಲ್ವಾ ವೋಟರ್ ಲಿಸ್ಟ್ ಅಲ್ಲಿ ನಮ್ದು ಇದು ಯಾವ್ದು ವಾರ್ಡ್ ನಂಬರ್ ಅಂತ ಹಾಕಿರ್ತೀವಲ್ಲ, ಆ ವಾರ್ಡ್ ನಂಬರ್ ನಿಮಗೆ ಗೊತ್ತಿರುತ್ತೆ. ಇಲ್ಲ ಅಂತಂದ್ರೆ ನೀವು ಅಪ್ಲಿಕೇಶನ್ ಫಾರಮ್ನ ಫಿಲ್ ಮಾಡಿದಾಗ ಅಪ್ಲಿಕೇಶನ್ ಫಾರಮ್ನ ಎತ್ಕೊಂಡು ಒಂದ್ಸಲಿ ಚೆಕ್ ಮಾಡಿ, ಯಾಕಂದ್ರೆ ಅಲ್ಲಿ ನಿಮ್ದು ವಾರ್ಡ್ ನಂಬರ್ ಹಾಕಿರ್ತೀರಾ. ಸೊ ನೀವು ವಾರ್ಡ್ ನಂಬರ್ ವೈಸೇನೆ ಇದನ್ನ ಸ್ಪ್ಲಿಟ್ ಮಾಡಿ, ಏರಿಯಾ ವೈಸ್ ಸ್ಪ್ಲಿಟ್ ಮಾಡಿದ್ದಾರೆ, ಕಂಪ್ಲೀಟ್ಲಿ ಇದನ್ನ ಸ್ಪ್ಲಿಟ್ ಮಾಡಿದ್ದಾರೆ. ಸೊ ಇವಾಗ ನಾನು ಜಸ್ಟ್ ಗಾಂಧಿನಗರ್ ಅಂತ ಹೇಳಿ ಒತ್ತಿದ ತಕ್ಷಣ ಈ ರೀತಿ ಕಂಪ್ಲೀಟ್ ಆಗಿ ನಿಮಗೆ ಈ ಗಾಂಧಿನಗರಲ್ಲಿ ಯಾವ ಯಾವ ಸ್ಟೇಷನ್ ಅಲ್ಲಿ ವೋಟಿಂಗ್ ಆಗಿದೆ, ಯಾವ ಯಾವ ಸ್ಕೂಲ್ಗಳಲ್ಲಿ ಅಥವಾ ಯಾವ ಯಾವ ಕಾಲೇಜ್ಗಳಲ್ಲಿ ಎಲ್ಲಿ ನಾವು ವೋಟಿಂಗ್ನ ಹಾಕಿದ್ವಿ ಅದು ಲಿಸ್ಟ್ನ ಇಲ್ಲಿ ಬಿಟ್ಟಿದ್ದಾರೆ. ಸೊ ಇದು ಕೂಡ ನಿಮಗೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲೇ ಇರುತ್ತೆ. ನೀವೇನ್ ಮಾಡಬೇಕು, ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹುಡುಕ್ಬೇಕು. ಇದೇ ನಿಮ್ಗಿರೋದು ಟಾಸ್ಕ್. ಯಾಕಂದ್ರೆ ನಿಮ್ಮ ಪೋಲಿಂಗ್ ಸ್ಟೇಷನ್ದು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನೋಡಿ ಈ ರೀತಿ ನೀವು ಸ್ಕ್ರಾಲ್ ಮಾಡ್ಕೊಂಡು ಬರಬೇಕು. ಸೊ ಇಲ್ಲಿ ನಿಮಗೆ ಸ್ಕೂಲು ಅಡ್ರೆಸ್ನ ತೋರಿಸ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದನ್ನ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನಿಮಗೆ ತೋರಿಸುತ್ತೆ ನೋಡಿ, ಗಾಂಧಿನಗರ್ ಹೈಯರ್ ಸೆಕೆಂಡರಿ ಸ್ಕೂಲ್ ರೂಮ್ ನಂಬರ್ 1 ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಸೊ ಅಲ್ಲಿ ನಿಮಗೆ ಈ ರೀತಿ ಲಿಸ್ಟ್ನ ತೋರಿಸ್ತಾ ಹೋಗ್ತಾರೆ. ಸೊ ಈ ರೀತಿ ನೀವು ಹುಡುಕ್ಬೇಕು. ನೀವು ಯಾವ ಒಂದು ಕ್ಷೇತ್ರಕ್ಕೆ ಬೀಳ್ತೀರಾ ಅಲ್ಲಿಗೆ ಹೋಗಿ ಈ ರೀತಿ ಓಪನ್ನ ಮಾಡಿದಾಗ ನೋಡಿ ಯಾವ ಸ್ಕೂಲಲ್ಲಿ ನೀವು ಹಾಕಿದ್ದೀರಾ ಆ ಸ್ಕೂಲ್ದು ಡೀಟೇಲ್ಸ್ ಇಲ್ಲಿರುತ್ತೆ. ಸೊ ಇದನ್ನ ಕುತ್ಕೊಂಡು ನೀವು ಹುಡುಕ್ಬೇಕಾಗತ್ತೆ. ನೋಡಿ ಇದು ಸಾಯಿಬಾಬಾ ವೆಲ್ಫೇರ್ ಅಸೋಸಿಯೇಷನ್, ಈ ರೀತಿ ನೀವು ಪೋಲಿಂಗ್ ಸ್ಟೇಷನ್ಸ್ ಇವೆಲ್ಲ ಪೋಲಿಂಗ್ ಸ್ಟೇಷನ್ ಅಲ್ಲಿ ಹಾಕಿರೋದು ಡೀಟೇಲ್ಸ್ ಇಲ್ಲಿರುವಂಥದ್ದು. ಸೊ ಈ ರೀತಿ ನೀವು ಕೂತ್ಕೊಂಡು ಹುಡುಕ್ಬೇಕು ನಿಮ್ಮ ಒಂದು ವೋಟರ್ ಐ ಡಿ ಕ್ಯಾನ್ಸಲ್ ಆಗಿದೆಯಾ ಅಥವಾ ಅಂದ್ರೆ ಏನಾಗಿದೆ ಅಂತ ಸ್ಟೇಟಸ್ನ ಈ ರೀತಿ ನೀವು ಚೆಕ್ನ ಮಾಡ್ಕೋಬಹುದು. ಸೊ ಎಲ್ಲದಕ್ಕೂ ಸ್ಪ್ಲಿಟ್ ಔಟ್ ಮಾಡಿದರೆ ನಿಮ್ಗೆ ಈಸಿ ಆಗುತ್ತೆ ಹುಡುಕ್ಲಿಕ್ಕೆ. ಸೊ ಹೋಪ್ಫುಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಯಾವ ರೀತಿ ಚೆಕ್ ಮಾಡ್ಬೇಕು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಅಂತ ಹೇಳಿ. ಸೊ ನಾನು ಮೊದಲೇ ಹೇಳಿರೋ ಹಾಗೆ ದಯವಿಟ್ಟು ಯಾವ್ದಕ್ಕೂ ಇದ್ ಮಾಡಕ್ ಹೋಗ್ಬೇಡಿ. ವೆಬ್ಸೈಟ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಪ್ರತಿ ಒಂದನ್ನು ಮೆನ್ಷನ್ ಮಾಡಿದ್ದಾರೆ. ನೀವು ನಿಮ್ ಹೆಸರು ನೋಡೋದಲ್ದಿರೆ ನಿಮ್ಮ ತಂದೆ ತಾಯಿದು ನೋಡಿ, ಅಕ್ಕಪಕ್ಕದ ಮನೆಯವ್ರದ್ದು ನೋಡಿ. ಇಫ್ ಇನ್ ಕೇಸ್ ಅವ್ರ ಹೆಸರು ಏನಾದ್ರು ಲಿಸ್ಟ್ ಅಲ್ಲಿ ಇದ್ರೆ ಅಕ್ಕಪಕ್ಕದಲ್ಲೇ ನಿಮ್ ಹೆಸರುಗಳು ಬರುವಂತ ಚಾನ್ಸಸ್ ಇರುತ್ತೆ. ಸೊ ವಾರ್ಡ್ ನಂಬರ್ ಆಗಿರ್ಬೋದು ಅಥವಾ ನೀವು ಎಲ್ಲಿ ಓಟ್ ಹಾಕಿದೀರಾ ಅನ್ನೋದಾಗಿರ್ಬೋದು ಎಲ್ಲಾನು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಮರ್ತೋಗ್ಬಿಟ್ಟಿದೆ ಅಂತಂದ್ರೆ BLOಗೆ ಒಂದು ಫಾರಂ ನ ಕೊಟ್ಟು ಇನ್ನೊಂದು ಫಾರಂ ನ ವಾಪಸ್ ಇಸ್ಕೊಂಡಿದ್ದೀರಾ ಸೈನ್ ಹಾಕ್ಬಿಟ್ಟು, ಆ ಫಾರಂ ನ ಚೆಕ್ ಮಾಡಿದ್ರು ನಿಮ್ಗೆ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ ಮರ್ತೋಗಿದ್ರೆ ಇಫ್ ಇನ್ ಕೇಸ್. ಸೊ ಈ ರೀತಿ ನೀವು ಇದನ್ನೆಲ್ಲಾನು ಕ್ರಾಸ್ ವೆರಿಫೈ ಮಾಡಿ ಕ್ರಾಸ್ ಚೆಕ್ ಮಾಡಬಹುದು. ಅಂಡ್ ಇವಾಗ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಫ್ ಇನ್ ಕೇಸ್ ನಿಮ್ಮ ಹೆಸರೇನಾದ್ರೂ ಈ ಪಟ್ಟಿಯಲ್ಲಿ ಬಂದಿದೆ, ನಾವೇನ್ ಮಾಡ್ಬೇಕು, ಈ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಬಂದ್ಬಿಟ್ಟಿದ್ಯಲ್ಲ, ಏನ್ ಮಾಡ್ಬೇಕು ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ಮ BLOಗೆ ಕಾಂಟ್ಯಾಕ್ಟ್ ಮಾಡಿ. ಬೇರೆ ಎಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ. ಬೆಂಗಳೂರು 1 ಕರ್ನಾಟಕವನ್ನು ತಾಲೂಕ್ ಆಫೀಸ್ ಎಲ್ಲೂ ಹೋಗ್ಬೇಡಿ. ನಿಮ್ಮ BLOಗಳಿಗೆ ಇಮಿಡಿಯೇಟ್ ಆಗಿ ಅದೊಂದು ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ. ಅದು ಏನಾಗಿದೆ ಕ್ಯಾನ್ಸಲೇಷನ್ ಲಿಸ್ಟ್ ನಿಮ್ ಹೆಸರು ಬಂದಿರುವಂತದ್ದು, ಏನಾದ್ರು ಕ್ಯಾನ್ಸಲೇಷನ್ ಹೆಸರು ನಿಮ್ದಿದ್ರೆ BLOಗೆ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಅವರು ನಿಮ್ಗೆ ಇದಕ್ಕೆ ಸಹಾಯ ಮಾಡ್ತಾರೆ. ಮತ್ತೊಮ್ಮೆ ಅಪ್ಲಿಕೇಶನ್ಸ್ ಏನ್ ಮಾಡಬಹುದು ಅಂತ ನಿಮ್ಗೆ ಐಡಿಯಾನ ಕೊಡ್ತಾರೆ. ಇದು ಬಿಟ್ಟು ಡೆತ್ ಆಗಿದೆ ಅವ್ರದ್ದೇನು ಇಲ್ಲ ಬಿಡಿ, ಅಥವಾ ಅವ್ರದ್ದೇನೋ ಪರ್ಮನೆಂಟ್ ಆಗಿ ಹೌದು ನಾವು ಅಡ್ರೆಸ್ ಚೇಂಜ್ ಮಾಡಿದೀವಿ ಅಥವಾ ನಾವು ಕರ್ನಾಟಕ ಬಿಟ್ಟೆ ಬೇರೆ ಕಡೆ ಹೋಗ್ಬಿಟ್ಟಿದೀವಿ ಅನ್ನೋ ತರ ಏನಾದ್ರು ಇದ್ರೆ ನೀವುಗಳು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇಫ್ ಇನ್ ಕೇಸ್ ಕ್ಯಾನ್ಸಲ್ ಆಗಿದೆ ಓಕೆ, ಏನು ತೊಂದರೆ ಇಲ್ಲ. ಬಟ್ ನೀವ್ ಅಲ್ಲೇ ಇದ್ದೂನು ಕ್ಯಾನ್ಸಲೇಷನ್ ಆಗಿದೆ ಅಂತ ಅಂದ್ರೆ ನೀವು BLOಗಳನ್ನ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ. ಬಿಕಾಸ್ ಅವರೊಬ್ಬರೇ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಇರುವಂತದ್ದು. ಇದರ ಜೊತೆಗೆ ಇವಾಗ ಏನ್ ಇಷ್ಟಿಷ್ಟು ಪಟ್ಟಿನ ಕ್ಯಾನ್ಸಲೇಷನ್ ಮಾಡಿದ್ದಾರೆ, ಒಂದು ಸ್ಪ್ಲಿಟ್ ಮಾಡಿ ಒಂದು ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ನಾಪತ್ತೆ ಆದವರು 16,03,000 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಸ್ಥಳಾಂತರ ಆದವರು 66,64,000 ಜನ ನಾಪತ್ತೆ ಆಗಿದ್ದಾರೆ. ಮೃತಪಟ್ಟವರು 16,03,000 ಅಂತ ಕೊಟ್ಟಿದ್ದಾರೆ. ಇತರರು ಅಂದ್ರೆ ಬೇರೆ ಸ್ಟೇಟ್ ಇಂದ ಬಂದು ಇಲ್ಲಿ ಕೂತ್ಕೊಂಡಿರೋರು 11,07,000 ಅಂತ ಹೇಳಿ ಲಿಸ್ಟ್ ನ ಕೊಟ್ಟಿದ್ದಾರೆ. ಸೊ ಇಷ್ಟು ಜನರ ಪಟ್ಟಿ ತಗೊಂಡು ಆಲ್ಮೋಸ್ಟ್ 1 ಕೋಟಿ ಚಿಲ್ಲರೆ ಅಂತ ಹೇಳಿ ಲೆಕ್ಕನ ಕೊಡ್ತಾ ಇರುವಂತದ್ದು ಕ್ಯಾನ್ಸಲೇಷನ್ ಪಟ್ಟಿನ. ಸೊ ಇದ್ರ ವಿಚಾರವಾಗಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ. ನಾನ್ ಹೇಳಿರೋ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಅಫಿಷಿಯಲ್ ಆಗಿ ಕರ್ನಾಟಕ CEO ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಚೆಕ್ ನ ಮಾಡಬಹುದು. ನೇಮ್ ಇದ್ರೆ BLOಗೆ ಕಾಲ್ ಮಾಡಿ, ನೇಮ್ ಇಲ್ಲ ಅಂತಂದ್ರೆ ಆರಾಮಾಗಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ. ಇನ್ನು ನೀವೇನಾದ್ರೂ BLOಗೆ ನಿಮ್ಮ ಅಪ್ಲಿಕೇಶನ್ಸ್ ನ ಕೊಟ್ಟಿಲ್ಲ ಅಂದ್ರೆ 17ನೇ ತಾರೀಕುವರೆಗೂ ನಿಮ್ಗೆ ಲಾಸ್ಟ್ ಡೇಟ್ ಇರುತ್ತೆ. ದಯವಿಟ್ಟು ಹೋಗಿ ಎನಿಮರೇಷನ್ ಫಾರಂ ನ ವಾಪಸ್ಸು ಕೊಟ್ಟು ಬನ್ನಿ. ಇಲ್ಲ ಅಂತಂದ್ರೆ ಕ್ಯಾನ್ಸಲೇಷನ್ ಪಟ್ಟಿಯಲ್ಲಿ ನೆಕ್ಸ್ಟ್ ಬ್ಯಾಚ್ ಬಿಡ್ತಾರೆ, ಅದರಲ್ಲಿ ನಿಮ್ಮ ಕ್ಯಾನ್ಸಲೇಷನ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದ್ಬಿಡುತ್ತೆ. ಸೊ ಹಾಗಾಗಿ ಹೇಳ್ತಿರೋದು ದಯವಿಟ್ಟು ಇದ್ರ ಬಗ್ಗೆ ಎಚ್ಚರ ಇಟ್ಕೊಳ್ಳಿ. ದಯವಿಟ್ಟು ಫಾರಂ ನ ವಾಪಸ್ಸು ಕೊಡಿ. ಸದ್ಯಕ್ಕೆ ಈ ಒಂದು SIR ನ ಒಂದು ವಿಚಾರವಾಗಿ ಇದಿಷ್ಟು ಅಪ್ಡೇಟ್ ಇದೆ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.